ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಎಜುಕೇಟಿವ್. ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಶೆಡ್ಯೂಲ್ಸ್ ಬಗ್ಗೆ. ಅಂದರೆ ಹೇಗೆ ನೆನ್ಪಿಟ್ಕೊಳೋದು. 12 ಶೆಡ್ಯೂಲ್ಸ್ ಇದೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಅದನ್ನು ಹೇಗೆ ನೆನ್ಪಿಟ್ಕೊಳೋಕ್ಕೆ ಒಂದು ಟ್ರಿಕ್ಕು. ಸೊ ಈ ಟ್ರಿಕ್ ಬಂದುಬಿಟ್ಟು ನಾನು ಏನು ಸ್ವಂತವಾಗಿ ಕ್ರಿಯೇಟ್ ಮಾಡಿರೋದಲ್ಲ, ನಾನು ಅದನ್ನು ಸೋರ್ಸಸ್ಸಿಂದ ತೊಗೊಂಡು ನಿಮ್ಗೆ ಅದನ್ನು ನಮ್ಮ ಭಾಷೆ ಕನ್ನಡದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಬನ್ನಿ ತಡೆ ಮಾಡೋದು ಸ್ಟಾರ್ಟ್ ಮಾಡೋಣ. ಶೆಡ್ಯೂಲ್ಸ್ ಅಂದರೆ ಏನಪ್ಪ ಅಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಇದ್ದಂಗೆ. ಸೊ ಏನೇ ಈಗ ನಾವು ಬುಕ್ ತೊಗೊಂಡ್ರು, ಆ ಬುಕ್ ರಿಲೇಟೆಡ್ ಏನಾದ್ರು ನಿಮಗೆ ಲಿಸ್ಟ್ ಥರನೋ ಅಥವಾ ಇನ್ಫಾರ್ಮೇಷನ್ ಥರನೋ ಅಡಿಷ್ನಲಾಗಿ ಲಾಸ್ಟಿಗೆ ಕೊಟ್ಟಿರ್ತಾರಲ್ಲ, ಸೊ ಅದೇ ಥರ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಶೆಡ್ಯೂಲ್ಸ್ ಅಂದರೆ, ಸೊ ಶೆಡ್ಯೂಲ್ಸ್ ಏನಿದೆ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್, ಅಡಿಷ್ನಲ್ ಲಿಸ್ಟ್ ಇರುತ್ತೆ. ಸೊ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಟೋಟಲ್ 12 ಶೆಡ್ಯೂಲ್ ಇದ್ದಾವೆ. 1 to 12 ನಿಮಗೆ ಆರ್ಡರ್ ವೈಸ್ ನೆನ್ಪಿಟ್ಕೊಳಕ್ಕೆ ಒಂದು ನಿಮಗೆ ಸೀಕ್ವೆನ್ಸ್ ನೆನ್ಪಿಟ್ಕೋಬೇಕಂದ್ರೆ ಒಂದು ಸೆಂಟೆನ್ಸ್ ಇದೆ. ಆ ಸೆಂಟೆನ್ಸ್ ಪ್ರತಿ ಫಸ್ಟ್ ವರ್ಡ್ ನಿಮಗೆ ಶೆಡ್ಯೂಲ್ಸ್ ನೆನ್ಪಿಟ್ಕೋಬೋದು. ಸೊ ಏನಪ್ಪ ಅಂದರೆ, ನೀವು ನೋಟ್ಬುಕ್ ತಗೊಳ್ಳಿ, ಬರ್ಕೊಳ್ಳಿ. ಟಿಯರ್ಸ್ ಆಫ್ ಓಲ್ಡ್ PM ಅಂತ, TEARS ಆಫ್ OLD ಓಲ್ಡ್ PM ಅಂತ. ಸೊ ಈ ಟ್ರಿಕ್ ಏನಪ್ಪ ಅಂದರೆ, ಟಿಯರ್ಸ್ ಆಫ್ ಓಲ್ಡ್ PM ಇಂದ ನೀವು ಹೇಗೆ ಶೆಡ್ಯೂಲ್ಸ್ ನೆನ್ಪಿಟ್ಕೋಬೋದು ಅಂತ ಹೇಳ್ತೀನಿ. ಟಿ ಬಂದ್ಬಿಟ್ಟು ನಿಮಗೆ ಟೆರಿಟರೀಸ್. ಸೊ ಫಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ಏನು ಅದ್ರ ಬಗ್ಗೆ ಮಾತಾಡುತ್ತೆ, ಲಿಸ್ಟ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಏನಿದೆಯಪ್ಪ ಫಸ್ಟ್ ಶೆಡ್ಯೂಲ್ ಅಂದರೆ, ನಿಮಗೆ ಸ್ಟೇಟ್ಸ್ದು ಯೂನಿಯನ್ ಟೆರಿಟರೀಸ್ದು ಲಿಸ್ಟ್ ಬಂದ್ಬಿಟ್ಟು ಫಸ್ಟ್ ಶೆಡ್ಯೂಲ್ ಇರುತ್ತೆ. ಸೊ TRSಲ್ಲಿ ಟಿ ಬಂದ್ಬಿಟ್ಟು ಏನಾಗುತ್ತೆ, ಟೆರಿಟರೀಸ್ ಆಗುತ್ತೆ. ಆಮೇಲೆ ಇ ಬಂದ್ಬಿಟ್ಟು ಎಮಾಲ್ಯುಮೆಂಟ್ಸ್ ಅಂದ್ರೆ ಸೆಕೆಂಡ್ ಶೆಡ್ಯೂಲ್ ಬಂದ್ಬಿಟ್ಟು ಇಟ್ಸ್ ದ ಎಮಾಲ್ಯುಮೆಂಟ್ಸ್ ಗಿವನ್ ಫಾರ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಜಡ್ಜಸ್, ಇವರು ಎಲ್ಲರಿಗೂ ನಿಮಗೆ ಎಮಾಲ್ಯುಮೆಂಟ್ಸ್ ಅಂದರೆ ಗೊತ್ತಲ್ಲ, ಸ್ಯಾಲ್ರೀಸ್ ಆ್ಯಂಡ್ ಅಲೋವೆನ್ಸಸ್, ಏನೇನು ಪ್ರೊವಿಷನ್ಸ್ ಇದೆ ಅವ್ರಿಗೆ, ಏನೇನು ಸ್ಯಾಲ್ರೀಸ್ ಇದೆ, ಏನೇನು ಅಲೋವೆನ್ಸಸ್ ಇದೆ, ಎಲ್ಲ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೇನಾಯಿತು, TE ಆಯಿತು. ಎ ಆಗುತ್ತೆ. ಇವಾಗ ಎ ಬಂದ್ಬಿಟ್ಟು ಏನು, ಅಫರ್ಮೇಷನ್ಸ್. ಸೊ ಅಫರ್ಮೇಷನ್ಸ್ ಅಪ್ಪ ಅಂದರೆ ಏನಂದರೆ ಓತ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಅಂತ. ಥರ್ಡ್ ಶೆಡ್ಯೂಲ್ ಬಂದ್ಬಿಟ್ಟು ಇಟ್ಸ್ ಆನ್ ಓತ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಫಾರ್ ಮಿನಿಸ್ಟರ್ಸ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, MLAs, MPs. ಸೊ ಎಲ್ಲ ಲೆಜಿಸ್ಲೇಟಿವ್ ಮಿನಿಸ್ಟರ್ಸ್ಗೆ, ಲೆಜಿಸ್ಲೇಟಿವ್ ಮೆಂಬರ್ಸ್ಗೆ ಇದು ಕೂಡ ಅವ್ರು ಓದ್ ತೊಗೊತಾರಲ್ವಾ, ಅವರು ಮಿನಿಸ್ಟರ್ ಆದಮೇಲೆ ಇಲ್ಲ ಇಲ್ಲಿ MLA ಆದಮೇಲೆ ಅವರೊಂದು ಲೆಟರ್ ಥರ ಓದ್ಬಿಟ್ಟು ತೊಗೊತಾರಲ್ಲ, ಆ ಓದ್ಸಲ್ಲಿ ಯಾವ್ದು ಲಿಸ್ಟ್ ಆಗಿದೆ, ಶೆಡ್ಯೂಲ್ ನಂಬರ್ 3 TEA ಆಯಿತು, ಥರ್ಡ್ ಆಯಿತು. ಈಗ ಫೋರ್ತು ಆರ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಾಜ್ಯಸಭಾ. ಅಂದರೆ ಫೋರ್ತ್ ಶೆಡ್ಯೂಲ್ ಟಾಕ್ಸ್ ಅಬೌಟ್ ಸೀಟ್ ಅಲೋಕೇಶನ್ ಆಫ್ ರಾಜ್ಯಸಭಾ ಇನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸ್ಟೇಟ್ಸಲ್ಲಿ ಮತ್ತು ಎಲ್ಲ ಯೂನಿಯನ್ ಟೆರಿಟರೀಸಲ್ಲಿ ರಾಜ್ಯಸಭಾ ಸೀಟ್ಸ್ ಎಲ್ಲೆಲ್ಲ ಅಲೋಕೇಟ್ ಆಗಿದೆ, ಹೆಂಗೆ ಅಲೋಕೇಟ್ ಆಗಿದೆ ಅಂತ ಅದು ನಿಮಗೆ ಫೋರ್ತ್ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಫಿಫ್ತ್ ಶೆಡ್ಯೂಲ್ ಏನಪ್ಪ, TEAR ಆಯಿತು. ಎಸ್ ಬಂದ್ಬಿಟ್ಟು ಶೆಡ್ಯೂಲ್ಡ್ ಏರಿಯಾಸ್. ಅಂದರೆ ಈಗ ಟ್ರೈಬಲ್ ಪೀಪಲ್ ಇರ್ತಾರಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸ್, ಅವ್ರಿಗೆಲ್ಲ ಏನೇನು ಅವ್ರಿಗೆ ಪ್ರೊವಿಷನ್ಸ್ ಏನೇನು ಕೊಡಬೇಕು, ಅಲೋವೆನ್ಸಸ್ ಏನು ಕೊಡಬೇಕು, ಅವ್ರನ್ನ ಅದೆಲ್ಲ ಬಂದ್ಬಿಟ್ಟು ಯಾವುದ್ರಲ್ಲಿದೆ, ಶೆಡ್ಯೂಲ್ ನಂಬರ್ 5 TEARS. ಎಸ್ ಬಂದ್ಬಿಟ್ಟು ಫಿಫ್ತ್ ಅಲ್ವಾ. ಸೊ ಇದು ಬಂದ್ಬಿಟ್ಟು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಅದರದ್ದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಟ್ರೈಬಲ್ ಪೀಪಲ್ ಇರೋದು ಅದು ಗೊತ್ತಿಲ್ಲ ಕಾಮನ್. ಅದು ಬಿಟ್ಟು ಇಲ್ಲಿ ನಮ್ಮ ನಾರ್ಮಲಿ ಮಿಕ್ಕಿದ ಇಂಡಿಯಾ ರೀಜನ್ಸಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಒಂದು 10 ಸ್ಟೇಟ್ಸ್ ಇದೆ ಅದು ಲಿಸ್ಟು. ಆ 10 ಸ್ಟೇಟ್ಸ್ ಏನಪ್ಪ ಅಂದರೆ AP, ತೆಲಂಗಾಣ, ಛತ್ತೀಸ್ಗಢ, ಈ ಥರ ಗುಜರಾತ್ ಇದೆ. ಒಂದು ಟೋಟಲ್ 10 ಸ್ಟೇಟ್ಸ್ ಇದೆ. ಆ 10 ಸ್ಟೇಟ್ಸಲ್ಲಿ ಏನು ಶೆಡ್ಯೂಲ್ಡ್ ಟ್ರೈಬಲ್ ಪೀಪಲ್ ಇರ್ತಾರಲ್ಲ, ಅವ್ರಿಗೆ ಏನೇನು ಪ್ರೊವಿಷನ್ಸ್ ಕೊಡಬೇಕಂತ ನಿಮಗೆ ಫಿಫ್ತ್ ಶೆಡ್ಯೂಲ್ ಇದೆ. ಸಿಕ್ಸ್ ಶೆಡ್ಯೂಲ್ ಏನಪ್ಪ ಏನಂದರೆ ಸೇಮ್ ಅಲೋವೆನ್ಸಸ್ ಫಾರ್ ಶೆಡ್ಯೂಲ್ಡ್ ಪೀಪಲ್ ಇನ್ ನಾರ್ತ್ ಈಸ್ಟರ್ನಲ್ಲಿ. ಏನಪ್ಪ ಅದರಲ್ಲಿ ಒಂದು 4 ಸ್ಟೇಟ್ಸ್ ಬರುತ್ತೆ, ಮೇಘಾಲಯ, ಅಸ್ಸಾಂ, ಆಮೇಲೆ ಮಣಿಪುರ್. ಸೊ ಇನ್ನೊಂದು ಯಾವ ಸ್ಟೇಟ್, ಈ 4 ಸ್ಟೇಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಶೆಡ್ಯೂಲಲ್ಲಿ ಬರುತ್ತೆ. ಸಿಕ್ಸ್ ಶೆಡ್ಯೂಲ್ ಇರುತ್ತೆ TEARS ಆಯಿತು. ಈಗ ನೆಕ್ಸ್ಟ್ ಎಫ್ ಬಂದ್ಬಿಟ್ಟು ಏನಪ್ಪ, ಫೆಡ್ರಲ್ ಸ್ಟ್ರಕ್ಚರ್. ಈಗ ನಮಗೆ ನಮ್ಮ ಗೌರ್ಮೆಂಟ್ ಈಗ ಎಲ್ಲದಕ್ಕೂ ಇನ್ವಾಲ್ವ್ ಆಗೋಲ್ಲ. ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಲ್ಲದಕ್ಕೂ ಇನ್ವಾಲ್ವ್ ಆಗೋಲ್ಲ, ಸ್ಟೇಟ್ ಗೌರ್ಮೆಂಟ್ ಕೂಡ ಎಲ್ಲದಕ್ಕೂ ಇನ್ವಾಲ್ವ್ ಆಗೋಲ್ಲ. ಆವಾಗ ಏನು ಮಾಡಿದರೆ, ಫೆಡ್ರಲ್ ಸ್ಟ್ರಕ್ಚರ್ ಅಂತ ಮಾಡಿಬಿಟ್ಟು 3 ಲಿಸ್ಟ್ ಅಂತ ಡಿವಿಷನ್ ಮಾಡಿದ್ದಾರೆ. ಏನಪ್ಪ ಡಿವಿಷನ್ ಅಂದರೆ, ಸ್ಟೇಟ್ ಲಿಸ್ಟ್, ಆಮೇಲೆ ಯೂನಿಯನ್ ಲಿಸ್ಟ್, ಆಮೇಲೆ ಕನ್ಕರೆಂಟ್ ಲಿಸ್ಟ್ ಅಂತ. ಸ್ಟೇಟ್ ಲಿಸ್ಟಲ್ಲಿ ಏನೇನು ಬರುತ್ತೋ ಅದೆಲ್ಲ ಬಂದ್ಬಿಟ್ಟು ಯಾವ್ದು ಅಂಡರ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಯೂನಿಯನ್ ಲಿಸ್ಟ್ ಅಂಡರಲ್ಲಿ ಯಾವ್ದಾದ್ರು ಬರುತ್ತೋ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂದರೆ ನಿಮಗೆ ಕೆಲವು, ಈಗ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ. ಸ್ಟೇಟ್ ಲಿಸ್ಟ್ ಏನಪ್ಪ ಅಂದರೆ ಈಗ ಎಜುಕೇಷನ್ ಇರ್ಬೋದು, ಮತ್ತು ಇನ್ನು ಕೆಲವು ಬಸ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಅದೆಲ್ಲ ಬಂದ್ಬಿಟ್ಟು ಯಾವ್ದು ಅಂಡರ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಇನ್ನೊಂದು ರೈಲ್ವೇಸ್ ಇರ್ಬೋದು, ಮತ್ತು ಇನ್ನು ಈಗ ಇನ್ನು ಕೆಲವು ಸ್ಕೂಲ್ಸಿಗೆ ಬೋರ್ಡ್ ಚೇಂಜ್ ಆಗ್ತಿದ್ದಂಗೆ CBSE ಅದೆಲ್ಲ ಬೋರ್ಡ್ ಯಾವುದಕ್ಕೆ ಬರುತ್ತೆ, ಸೆಂಟ್ರಲ್ ಬರುತ್ತೆ. ಸೊ ಅದೇ ಥರ ರೈಲ್ವೇಸ್ ಇರಲಿ, ಮತ್ತು ನಿಮಗೆ ಯಾವುದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೋ ಅದು ಯಾವ್ದು ಬರುತ್ತೆ, ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ಇನ್ನು ಕೆಲವು ಕನ್ಕರೆಂಟ್ ಲಿಸ್ಟ್ ಅಂದರೆ ಸೊ ಎರಡು ಕೂಡ ಇನ್ವಾಲ್ವ್ ಆಗ್ಬೋದು. ಸೊ ಲೈಕ್ ಎಕ್ಸಾಂಪಲ್
ಈಗ ಎಜುಕೇಷನಲ್ಲೂ ಎರಡು ಇನ್ವಾಲ್ವ್ ಆಗ್ಬೋದು. ಈಗ ಸ್ಟೇಟಲ್ಲಿ ಏನೋ ಎಜುಕೇಷನ್ ರಾಂಗ್ ಆಗ್ತಿದೆ ಅಂದರೆ ಸೆಂಟ್ರಲ್ ಕೂಡ ಇನ್ವಾಲ್ವ್ ಆಗ್ಬೋದು. ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಎಲ್ಲದರಲ್ಲೂ ಏನು, ಸೊ ಬೋತ್ ಕ್ಯಾನ್ ಇನ್ಕ್ಲೂಡ್. ಸೊ ವಾಟ್ ಯೂನಿಯನ್ ಆ್ಯಂಡ್ ಸ್ಟೇಟ್. ಸೊ ಇದಕ್ಕೇನಂತ ಕರೀತಾರೆ, ಕನ್ಕರೆಂಟ್ ಲಿಸ್ಟ್ ಅಂತ. ಅದೆಲ್ಲ ಲಿಸ್ಟ್ ನಿಮಗೆ ನೆಕ್ಸ್ಟ್ ಬ್ರೀಫಾಗಿ ಹೇಳ್ತೀನಿ. ಇದು ಜಸ್ಟ್ ನಾನು ಶೆಡ್ಯೂಲ್ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಈ ಫೆಡರಲ್ ಸ್ಟ್ರಕ್ಚರ್ ಅಂತ ಸಪ್ರೇಟ್ ಬೇರೆ ವೀಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. TEARSOF ಎಷ್ಟಾಯಿತು, 7 ಆಯಿತು. 8th ಶೆಡ್ಯೂಲ್ ಏನಂದರೆ ಓಲ್ಡ್ PM. ಓ ಏನು ಬರುತ್ತಲ್ಲಿ, ಅಫಿಷಿಯಲ್ ಲ್ಯಾಂಗ್ವೇಜಸ್. ಸೊ 8th ಶೆಡ್ಯೂಲಲ್ಲಿ ಏನಿದೆ, 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಅವರ್ ಕಂಟ್ರಿ ಇದೆ. ಸೊ ನಮ್ಮ ಕಂಟ್ರೀಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಇರೋದು ಎಷ್ಟು, 22. ಆ 22 ಬಂದ್ಬಿಟ್ಟು ಅಂದರೆ ಎಲ್ಲ ಕಡೆ ಲೀಗಲ್ ಆಗಿ ಇರೋದು ಅಂತ ಲಿಸ್ಟ್ ಆಗಿರೋದು. ಸೊ ಇಟ್ಸ್ ಎ ಲಿಸ್ಟ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಎಲ್ ಬಂದ್ಬಿಟ್ಟು ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ. ಕೆಲವು ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಲಾಸ್ ಇದೆ. ಸೊ ಅದರಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದ್ರು ಅಂದರೆ, ಇದಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಅದಾಗಲಿ ಜುಡಿಷಿಯಲ್ ರಿವ್ಯೂ ಬರೋಗಿಲ್ಲ, ರಿಲೇಟೆಡ್ ಟು ಲ್ಯಾಂಡ್ ರಿಫಾರ್ಮ್ಸ್ ಓನ್ಲಿ ಯಾವುದು ಪಾರ್ಲಿಮೆಂಟ್ ಅಂಡರ್ ಬರಬೇಕು ಅಂತ ಒಂದು ಪ್ರೊಟೆಕ್ಟಿವ್ ಲಾ ಅಂತ ಮಾಡಿದರು ರಿಗಾರ್ಡಿಂಗ್ ಲ್ಯಾಂಡ್ ಇಶ್ಯೂಸ್ ಅಲ್ಲ. ಅದು ಬಂದ್ಬಿಟ್ಟು ಏನು ನಿಮಗೆ 9th ಶೆಡ್ಯೂಲ್. ಆಮೇಲೆ 10th ಶೆಡ್ಯೂಲ್ OLD, ಡಿಫೆಕ್ಟಿವ್ ಲಾಸ್ ಅಂತ. ಡಿಫೆಕ್ಟಿವ್ ಲಾಸ್ ಅಂದರೆ ಏನಂದರೆ, ನಿಮಗೆ ಮಿನಿಸ್ಟರ್ಸ್ ಅವರು ಯಾರು ನಿಮ್ಗೆ ಏನೇನು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಮತ್ತು ನಿಮಗೆ MPs MLAs ಎಲ್ಲ ಇರ್ತಾರಲ್ಲ, ಅವರು ಏನು ಅವರು ಡಿಫೆಕ್ಟಿವ್ ಲಾಸ್ ಅಂದರೆ ಅವ್ರು ಹಿಂಗೆ ಮಾಡಿದ್ರೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅಥವಾ ಏನು ಪರಿಹಾರ ಇರಬೇಕು ಅದು ನಿಮ್ಗೆ ಹೇಳ್ತೀನಿ. ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಕರೆಕ್ಟ್ ಮೇಯ್ನ್ ನಿಮಗೆ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡೋಕ್ಕೆ ಏನೇನು ಕ್ರೈಟೀರಿಯಾ ಇದೆ, ಅವ್ರು ಏನೇನು ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗೋಕ್ಕೆ ಅವರು ಅರ್ಹರು ಅಂತೆಲ್ಲ ಯಾವುದರಲ್ಲಿ ಏನು ಇದಿದೆ 10th ಶೆಡ್ಯೂಲಲ್ಲಿ ಲಿಸ್ಟ್ ಆಗಿದೆ. ಲಾಸ್ಟ್ PM 11th and 12th. P ಅಂದರೆ ಏನು ಬಂದ್ಬಿಟ್ಟು ಇಟ್ಸ್ ರಿಗಾರ್ಡಿಂಗ್ ಪಂಚಾಯತ್ ರಾಜ್ ಸಿಸ್ಟಮ್. ಸೊ ಪಂಚಾಯತ್ ರಿಗಾರ್ಡಿಂಗ್ ಏನೇನಿದೆಯೋ ನಿಮಗೆ ರೂಲ್ಸ್ ಆಗಲಿ ರೆಗ್ಯುಲೇಷನ್ಸ್ ಆಗಲಿ ಮೇಂಟೆನೆನ್ಸ್ ಆಗಲಿ ಎಲ್ಲ ಬಂದ್ಬಿಟ್ಟು ನಿಮಗೆ 11th ಶೆಡ್ಯೂಲಲ್ಲಿದೆ. 12th ಶೆಡ್ಯೂಲಲ್ಲಿ ಬಂದ್ಬಿಟ್ಟು ಏನಿದೆ ಅಂದರೆ PM ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲ, M ಬಂದ್ಬಿಟ್ಟು ಮುನಿಸಿಪಾಲಿಟೀಸ್. ಸೊ ಪಂಚಾಯತ್ ರಿಗಾರ್ಡಿಂಗ್ ಮುನಿಸಿಪಾಲಿಟೀಸ್ ರಿಗಾರ್ಡಿಂಗ್ ಏನೇನು ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇರುತ್ತೋ ಅದೆಲ್ಲ ನಿಮಗೆ ಯಾವುದನ್ನು ಬರುತ್ತೆ 12th ಶೆಡ್ಯೂಲಲ್ಲಿ ಬರುತ್ತೆ. ಸೊ ನೋಡಿದ್ರಲ್ಲ ನಾವು ಈ ಶೆಡ್ಯೂಲ್ ಏನೇನಿದೆ ಅಂತ ಅಷ್ಟು ಹೇಳಿದ್ದೀನಿ. ಈಗ ಅದಕ್ಕೆ ಟ್ರಿಕ್ ಬಂದ್ಬಿಟ್ಟು ಹೇಳಿದ್ದೆ ಆಲ್ರೆಡಿ. TEARS ಆಫ್ OLD ಓಲ್ಡ್ PM. ಸೊ TEARS ಆಫ್ ಓಲ್ಡ್ PM ಅಂತ ನೀವು ನೆನ್ಪಿಟ್ಕೊಂಡ್ರೆ ನೀವು ಇಡೀ 12th ಶೆಡ್ಯೂಲ್ನ ನೀವು ಇಟ್ಕೋಬೋದು. ಸೊ ನಾನು ನೋಡಿ TEARS ಆಫ್ ಓಲ್ಡ್ PM ಅಂತ ತಲೆಗೆ ಬರ್ತಿದ್ದಂಗೆ ಕೀವರ್ಡ್ಸ್ ನೆನ್ಪಿಟ್ಕೊಂಡು ನಿಮಗೆ ಹಾಗೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದೇ ಥರ ನೀವು ಒಂದೆರಡು ದಿನ ಕೂತು ನೋಡಿ ಕಲ್ತ್ಬಿಟ್ಟು ನೆನ್ಪಿಟ್ಕೋಬೋದು. ಸೊ ಸಿಗೋಣ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ವೀಡಿಯೋ ಮತ್ತು ಬೇರೆ ವೀಡಿಯೋ ರಿಲೇಟೆಡ್ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.